ಮಾನ್ಯ ಅಧ್ಯಕ್ಷರೇ ಉತ್ತರ ಒದಗಿಸಿದ್ದಾರೆ. ತುಮಕೂರಿಗೆ ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ತುಮಕೂರು ಜಿಲ್ಲೆ ಇಡೀ ಕರ್ನಾಟಕದಲ್ಲಿ ಬೆಂಗಳೂರು ಬೆಳಗಾವಿ ಬಿಟ್ಟರೆ ಮೂರನೇ ಹೈಯೆಸ್ಟ್ ದೊಡ್ಡ ಒಂದು ಜಿಲ್ಲೆ. ಸುಮಾರು 11 MLA ಇರುವಂತಹ ಕ್ಷೇತ್ರ ಇದು. ಮತ್ತು ಇಲ್ಲಿ ಈ ಒಂದು ಜಿಲ್ಲಾಸ್ಪತ್ರೆ ಅವರೇ ಉತ್ತರ ಕೊಟ್ಟಿದ್ದಾರೆ. 1948ರಲ್ಲಿ ಶುರು ಆದಂತಹ ಅದು ಆಸ್ಪತ್ರೆ ಬಿಲ್ಡಿಂಗು ಶಿಥಿಲಾವಸ್ಥೆಯಲ್ಲಿ ಇದೆ ಅಂತ ಅವರೇ ಕೊಟ್ಟಿದ್ದಾರೆ. ಅದನ್ನು ಡಿಮಾಲಿಷ್ ಮಾಡಬೇಕು ಅಂತ ನಾವು ಗ್ರಾಂಟ್ ಕೇಳ್ತಿಲ್ಲ ಸಭಾಧ್ಯಕ್ಷರೇ. ಏನು ಕರ್ನಾಟಕ ಮೈನಿಂಗ್ ಏನು ಎನ್ವೈರನ್ಮೆಂಟಲ್ ರಿಸ್ಟೋರೇಷನ್ ಕಮಿಟಿ ಕಾರ್ಪೊರೇಷನ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಮಾನಿಟರ್ಡ್ ಅಲ್ಲಿ 131 ಕೋಟಿ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಸುಮಾರು 2 ವರ್ಷದಿಂದನೂ ಕೂಡ ಅಲ್ಲಿ ಬಿಲ್ಡಿಂಗ್ ಆಗಕ್ಕೆ ಅಧಿಕಾರಿಗಳು ಯಾಕೋ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಸಭಾಧ್ಯಕ್ಷರೇ. ಯಾಕಂದ್ರೆ ನಮ್ಮಲ್ಲಿ ತಾಯಿ ಮಗು ಆಸ್ಪತ್ರೆ ಹಿಂದೆ ಯಾವುದೋ NHM ಸ್ಕೀಮ್ ಅಲ್ಲಿ ಆಗಿದೆ. ಮತ್ತು ಕಿದ್ವಾಯಿನವರ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ 100 ಬೆಡೆಡ್ ಆಗಿದ್ದಾರೆ. ಸ್ಮಾರ್ಟ್ ಸಿಟಿಯಿಂದ ಟ್ರಾಮಾ ಸೆಂಟರ್ 100 ಬೆಡೆಡ್ ಆಗಿದೆ. ಮತ್ತೆ ಇನ್ನೊಂದು ಕ್ರಿಟಿಕಲ್ ಕೇರ್ ಬ್ಲಾಕ್ ಅಂತ ಇನ್ನೊಂದು 100 ಬೆಡ್ ಆಗಿದೆ. ಮೈನ್ ಬ್ಲಾಕ್ ಆಗ್ಬೇಕು. ಅವ್ರು ಇನ್ನೂ ಎಲ್ಲ ಪ್ರಸ್ತಾವನೆ ಇನ್ನೂ ಕಮಿಟಿಲಿದೆ ಅಂತ ಹೇಳಿದ್ದಾರೆ. ನಾನು ಮಾನ್ಯ ಸಚಿವರಿಗೆ ದಯವಿಟ್ಟು ತಾವು ಸುಮಾರು ಸಲ ಭೇಟಿ ಮಾಡಿದ್ದೀರಾ ಸರ್, ದಯವಿಟ್ಟು ಅದನ್ನ ಡಿಮಾಲಿಷ್ ಮಾಡಿ ಒಂದು 400 ಬೆಡೆಡ್ ಹಾಸ್ಪಿಟಲ್ ಅನ್ನ ತುರ್ತಾಗಿ ಆಗ್ಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ ತಮ್ಮ ಮುಖಾಂತರ. ಮಾನ್ಯ ಸಭಾಧ್ಯಕ್ಷರೇ, ನಾನು ತುಮಕೂರು ಆಸ್ಪತ್ರೆ ಕೂಡ ಭೇಟಿ ಕೊಟ್ಟು ನಾವು ಸಭೆ ಎಲ್ಲ ಮಾಡಿದೀವಿ. ಅದು ಈಗ ನಾವೇ ಹೇಳಿದೀವಿ ಅದು ಸಂಪೂರ್ಣವಾಗಿ ಹೊಸದಾಗಿ ಕಟ್ಟಬೇಕಾಗ್ತದೆ ಅಂತ. KMERC ಮುಖಾಂತರ ಇನ್ನೂ ಅನುಮೋದನೆ ಆಗಿಲ್ಲ. ಈಗ ನಾವು ಪ್ರಪೋಸಲ್ ಅನ್ನ ಈಗ ಅಲ್ಲಿ ಕಳಿಸ್ತಾ ಇದ್ದೀವಿ. ಕಳಿಸಿ ತದನಂತರ ಅವರು ಜಡ್ಜ್ ಇರುವಂತ ಒಂದು ಕಮಿಟಿ ಇದೆ. ಆ ಕಮಿಟಿ ತೀರ್ಮಾನ ಆದ ನಂತರ ಅವಾಗ ನಾವು ಈ ಒಂದು ಕೆಲಸವನ್ನು ಪ್ರಾರಂಭ ಮಾಡಬಹುದು. ಈಗಾಗಲೇ ನಾವು ಅಲ್ಲಿ 100 ಬೆಡ್ಡಿನ ಟ್ರಾಮಾ ಸೆಂಟರ್ ನಿರ್ಮಾಣ ಆಗಿದೆ ಮತ್ತು 100 ಬೆಡ್ಡಿನ CC ಕೊನೆ ಹಂತದಲ್ಲಿದೆ. ಆಮೇಲೆ 100 ಬೆಡ್ಡಿನ MCH ಕೂಡ ಇನ್ನೊಂದು 3-4 ತಿಂಗಳಲ್ಲಿ ಫಿನಿಶ್ ಮಾಡ್ತೀವಿ. ಅದರಿಂದ ಅದೊಂದು 300 ಬೆಡ್ ಆಗ್ತದೆ. ಅದಾಗಿದೆ ಅಂತ ಇದು ನಿಲ್ಸೋದ್ ಬೇಡ ಸರ್, ದಯವಿಟ್ಟು ಇದು ಬೇಕಾಗಿದೆ. ಈಗ ಇವೆಲ್ಲ ಇದೆ ಅಂತ ಹೇಳಿ ಇದನ್ನ ನಿಲ್ಲಿಸ್ತಾ ಇಲ್ಲ. ಹೊಸದಾಗಿ ಅಲ್ಲಿ ಜಿಲ್ಲಾಸ್ಪತ್ರೆ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ನಾವು ಬದ್ಧರಾಗಿದ್ದೇವೆ. ಖಂಡಿತವಾಗಿಯೂ ಅದು KMERC ಮುಖಾಂತರ ನಮ್ಮ ಉಸ್ತುವಾರಿ ಸಚಿವರಾದಂತಹ ಗೃಹ ಸಚಿವರು ಕೂಡ ಬಹಳ ಆಸಕ್ತಿ ವಹಿಸಿಕೊಂಡಿದ್ದಾರೆ. ಖಂಡಿತವಾಗಿ ಅದನ್ನ ಮುಂದಿನ ದಿವಸ ಆಗುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಆದಷ್ಟು ಶೀಘ್ರಗತಿಯಲ್ಲಿ ಸ್ವಲ್ಪ ಮಿಸ್ಲೀಡ್ ಮಾಡ್ತಿದ್ದಾರೆ ಸರ್, ದಯವಿಟ್ಟು. ಯಾವ ಮಿಸ್ಲೀಡ್ ಆಗ್ತಾ ಇಲ್ಲ. ಅದು ಖಂಡಿತವಾಗಿ ಮಿಸ್ಲೀಡ್ ಆಗೋ ಪ್ರಶ್ನೆನೇ ಬರೋದಿಲ್ಲ. ಖಂಡಿತವಾಗಿಯೂ ಅದು ಆಗುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಸ್ವಲ್ಪ ತಾವು ಯಾಕಂದ್ರೆ ಇದು KMERC ಆ ಜಡ್ಜ್ಗಳು ಇರ್ತಾರೆ. ನಾವು ಇಲ್ಲಿ ಏನು ಹೇಳಿಕೆ ಕೊಡೋದು ಸರಿನೂ ಇರೋದಿಲ್ಲ. ಆ ಕಮಿಟಿ ತೀರ್ಮಾನ ಮಾಡಿದ ನಾವು ಈಗ ಪ್ರಪೋಸಲ್ ಇಲ್ಲ ನಮ್ಮ ಪ್ರಪೋಸಲ್ ಹೋಗ್ತಾ ಇದೆ. ಅದಾದ ನಂತರ ಅವ್ರ ಅಪ್ರೂವಲ್ ಕೊಟ್ಟ ನಂತರ ಶುರು ಮಾಡ್ತೀವಿ. ಅಲ್ಲ, ಅವ್ರ ಕಂಟ್ರೋಲ್ ಬರಲ್ಲ, ಅವ್ರ ಓವರ್ ಸೈಟ್ ಅಥಾರಿಟಿಗೆ ಬರುತ್ತೆ. ಮಂತ್ರಿ ಹೇಳಿದ್ರೆ ಪೋಸ್ಟ್ ಗ್ರಾಜುಯೇಷನ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ರಂಗನಾಥ್ ನಿಮ್ಮ ಸೀಟಲ್ಲಿ ಕೂತ್ಕೊಳ್ಳಿ ಇವರೇ. ಸರ್, ಒಂದು ಸಣ್ಣ ಉಪ ಪ್ರಶ್ನೆ ಸರ್. ಆ ನಮ್ಮ ಜಿಲ್ಲಾಸ್ಪತ್ರೆಗೆ ಸರ್ ಹಿಂದಿನ ಸರ್ಕಾರದಲ್ಲಿ ನಮ್ಮ BJP ಸರ್ಕಾರದಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮೆಡಿಕಲ್ ಕಾಲೇಜ್ ಅಪ್ರೂವಲ್ ಆಗಿತ್ತು ಸರ್. ದಯವಿಟ್ಟು ಅದನ್ನು ಕೂಡ ಮಾಡ್ರೆ ಜನಕ್ಕೆ ಅನುಕೂಲ ಆಗ್ತದೆ ಸರ್. ಮೆಡಿಕಲ್ ಕಾಲೇಜ್ ಕೇಳ್ತಿಲ್ಲ, PG ಕಾಲೇಜು ಅಪ್ರೂವ್ ಆಗಿದ್ದನ್ನ ದಯವಿಟ್ಟು ಅದನ್ನ ಕಾರ್ಯಗತ ಮಾಡಿ ಅಂತ. ಅದು ಮೆಡಿಕಲ್ ಎಜುಕೇಶನ್ಗೆ ಇಲ್ಲ ಇವರು ಈಗ ನೋಡಿ, ಇದು ವೈದ್ಯಕೀಯ ಶಿಕ್ಷಣ ಆಗಿ ಬರ್ತದೆ. ಈಗ ನಾವು ಈ ಆಸ್ಪತ್ರೆಯನ್ನ ಹೊಸದಾಗಿ ನಿರ್ಮಾಣ ಮಾಡೋದಕ್ಕೆ ಎಲ್ಲಾ ಕ್ರಮ ತಗೊಳ್ತಾ ಇದೀವಿ. ಖಂಡಿತವಾಗಿಯೂ ಆಗುತ್ತೆ ಅಂತ ಕೂಡ ನನಗೆ ವಿಶ್ವಾಸ. ಗಣೇಶ್ ಪ್ರಸಾದ್